ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್. ಈ ಚಳಿಗಾಲಕ್ಕೆ ನಾವು ಏನು ಸ್ಪೆಷಲ್ ಆಗಿ ಭಾಳ ಮಾಡೋದಂದ್ರೆ ಉತ್ತರ ಕರ್ನಾಟಕದಾಗ ನೆಗಡಿ ಕೆಮ್ಮು ಜ್ವರ ಬಂದಾಗ ಸಜ್ಜಕಂತ ಮಾಡ್ತಾರೆ. ನಾನು ಅದು ಹೇಳ್ಕೊಡ್ತೀನಿ, ನೋಡ್ಕೊಂಬನ್ನಿ. ನೋಡ್ರಿ, ರವೆ ತೊಗೊಂಡಿನಿ ಇಷ್ಟು, ಒಂದು ಅರ್ಧ ಬೌಲ್ ರವೆ, ಇಷ್ಟು ಬೆಲ್ಲ, ಆಮೇಲೆ ಒಂದು ಏಲಕ್ಕಿ, ಆಮೇಲೆ ಇಷ್ಟು ಹಸಿ ಶುಂಠಿ ತೊಗೊಂಡ್ಯಾರ. ನೋಡ್ರಿ, ನಾನು ಈಗೇನು ಮಾಡೋಣ ಅಂದ್ರೆ ರವೆ ಬೆಚ್ಚಗೆ ಮಾಡ್ಕೊಂಡು ಬನ್ನಿ. ಬೆಲ್ಲ ಹಾಕ್ತೀನಿ, ಒಡೆದು ಇಟ್ಕೊಂಡಿನಿ ಬೆಲ್ಲ ಹಾಕ್ತೀನಿ. ಸಿಹಿ ಎಷ್ಟು ತಿಂತೀರಿ ನೋಡ್ಬಿಟ್ಟು ಹಾಕೋರಿ. ನಾ ಇಷ್ಟು ಬೆಲ್ಲ ಹಾಕ್ತೀನಿ. ಸ್ವೀಟ್ ಆಗ್ಬೇಕ್ರಿ, ಅಂದ್ರೆ ಸಜ್ಜಕ ರುಚಿ ಬರ್ತೈತಿ. ಸ್ವಲ್ಪ ಸ್ವಲ್ಪ ತಿಂತೀವಲ್ಲ, ಸ್ವೀಟ್ ಆಗಬೇಕು, ಟೇಸ್ಟ್ ಇದ್ರೆ ಚಂದ. ಈಗ ನೋಡ್ರಿ, ನೀವು ರವೆ ಎಷ್ಟು ತೊಗೊಂಡಿರ್ತೀರಿ ನೋಡ್ಬಿಟ್ಟು ನೀರು ಹಾಕೋರಿ. ಅಷ್ಟಕ್ಕಿಷ್ಟು ರವೆ ನೀರು ಇರ್ಬೇಕ್ರಿ, ಸ್ವಲ್ಪ ಸಜ್ಜಕ ತಿಳಿನೇ ಇರ್ಬೇಕ್ರಿ. ಈಗ ಬಿಸಿ ಬಿಸಿದು ಊಟ ಮಾಡಕ. ಈಗ ಇದು ಬೆಲ್ಲ ಕರಗಿಸ್ಬೇಕು, ಇಟ್ಕೊಂಡಿನಿ. ಈ ಕಡೆ ರವೆ ಹುರ್ಕೋಣ. ಹಾಗೆ ಇದು ಓದಾಡಕತ್ತೊಳನೆ ರವೆ ಕೂಡ್ಸಕ್ ಬರ್ತದೆ. ಈಗ ನೋಡ್ರಿ, ರವೆ ಹುರ್ಕೋಣ. ಉಪ್ಪಿಟ್ಟು ರವೆ, ಬನ್ಸಿ ಗೋಧಿ ರವೆ ಅಂತಾರೆ, ಉಪ್ಪಿಟ್ಟು ರವೆ. ಗಜರಾಜ ರವೆ ನೋಡ್ರಿ, ಇವು ಪಾಕೆಟ್ ಸಿಗ್ತದಲ್ಲ. ನೋಡ್ರಿ, ಬೆಲ್ಲ ಕರಗ್ಯದ. ಈ ಕಸರು ಗಿಸರು ಏನಾರ ಇರ್ತೈತ್ರಿ ಬೆಲ್ಲದೊಳಗೆ, ಹಂಗಾಗಿ ಸ್ವಲ್ಪ ಸೋಸ್ಕೋಣ. ಏನಾರ ಇದ್ರೆ ಬರ್ತೈತಿ. ಈಗ ಏನೂ ಇಲ್ರಿ, ಬೆಲ್ಲ ಸ್ವಚ್ಛ ಅದ. ಒಂದ್ಸರಿ ಸೋಸ್ಕೊಂಡ್ಬಿಟ್ರೆ ಟೆನ್ಷನ್ ಇರಲ್ಲ. ಏನೂ ಇಲ್ರಿ, ಬೆಲ್ಲ ಸ್ವಚ್ಛ ಅದ. ಇದ್ರ ಬೇರಿ ಹಸಿ ಶುಂಠಿ ರೀ, ಇದು ಹಸಿ ಶುಂಠಿ. ಇದು ಇಷ್ಟ ಐತಲ್ರಿ, ಕ್ಲೀನಾಗೆ ತೊಳ್ಕೊಂಡು ಸಪ್ಪಿ ಬಿಚ್ಚಿ ಇಟ್ಕೊಂಡಿನಿ. ಈಗೇನು ಮಾಡೋಣ, ಸ್ವಲ್ಪ ಜಜ್ಜೋಣ. ಒಂದು ಏಲಕ್ಕಿ, ಟೇಸ್ಟ್ ಚೆನ್ನಾಗಿರ್ತೈತಿ. ಏಲಕ್ಕಿ ಚಂದಾಗೆ ಕುಟ್ಕೊಳ್ಳೋಣ್ರಿ ಸಣ್ಣಗೆ. ಈ ಸಜ್ಜಕ ನೋಡ್ರಿ, ಈ ಚಳಿಗಾಲದಾಗ ಮಾಡ್ಕೊಂಡು ಊಟ ಮಾಡ್ರಿ. ನೆಗಡಿ ಕೆಮ್ಮ ಏನಾರ ಸುಸ್ತಾಗಿತ್ತಂದ್ರೆ ಜಲ್ದಿನೇ ಆರಾಮಾಗ್ತದ. ಈ ಚಳಿಗಾಲದಾಗ ಇಂಥ ಅಡುಗೆ ಬೇಕು ನೋಡ್ರಿ. ಆರಾಮ್ಸೆ ಈ ಸಪ್ಪಿ ಸುಲ್ದು ಹಾಕಂಬ್ರಿ. ಈ ರೀತಿ ಮಾಡಿ ಊಟ ಮಾಡಬೇಕು. ಮಧ್ಯಾಹ್ನ ಬೆಳಗ್ಗೆ ಅನ್ನೋದ್ರಾಗೆ ಆರಾಮಾಗಿ ಬಿಡ್ತೈತೆ ನೋಡ್ರಿ. ಆಫೀಸ್ಲಿಂದ ಯಜಮಾನ್ರು ದಣದ ಬಂದಿರ್ತಾರ. ಈ ರೀತಿ ಬಿಸಿ ಅಡುಗೆ ರಾತ್ರಿ ಟೈಮ್ ಮಾಡಿಕೊಟ್ರ ಭಾರಿ ಚಲೋ ಆಗ್ತೈತೆ ನೋಡ್ರಿ. ಬೆಳಗ್ಗೆ ಅನ್ನೋದ್ರಾಗೆ ನೆಗಡಿ ಕೆಮ್ಮ ಏನಾರ ಇತ್ತಂದ್ರೆ ಆರಾಮಾಗಿಬಿಡ್ತದ. ಮತ್ತು ಡ್ಯೂಟಿಗೆ ಯಥಾ ಪ್ರಕಾರ ಡ್ಯೂಟಿಗೆ ಹೋಗ್ತಾರವರು. ಮತ್ತು ಹೊಲದಾಗ ಏನಾರ ಕೆಲಸ ಮಾಡಿ ಬಂದಿರ್ತಾರೆ ನೋಡ್ರಿ. ಈ ರೀತಿ ಸಜ್ಜಕ ಮಾಡ್ಕೊಂಡು ಊಟ ಮಾಡಿದ್ರಂದ್ರೆ ಅವ್ರ ದಣಿಕಿನೇ ಹಿಂದಾಗತ್ತೆ ನೋಡ್ರಿ. ದಣದ ಬಂದಿರ್ತಾರ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ. ಈಗ ಉತ್ತರ ಕರ್ನಾಟಕ ಸೈಡ್ ಅಂಕರ ಹೊಲಕ್ಕೆ ಹೋಗ್ತಿರ್ತಾರೆ. ಹತ್ತಿ ಬಿಡ್ಸವು, ತೊಗರಿ ಅವು ಇವು ಬಂದವಲ್ರಿ ಹೊಲದಾಗ ದಗದ ಮಾಡಕ್ಕೆ. ಅವ್ರು ಹೋದವರು ದಗದ ಮಾಡಿ ಬಂದಿರ್ತಾರೆ ನೋಡ್ರಿ. ದಣದು ಹೆಣ್ಮಕ್ಳು ಹೋಗಿರ್ತಾರೆ, ಗಂಡ್ಮಕ್ಳು ಹೋಗಿರ್ತಾರೆ ಹೊಲಕ್ಕೆ. ಬಂದಿಂದ ಮಾಡೋರು ಹೆಣ್ಮಕ್ಳೇ ನೋಡ್ರಿ. ಬಂದ್ ಮಾಡೋರು ಅವರೇ ಇರ್ತಾರಲ್ಲ. ಅವ್ರು ಏನು ಮಾಡ್ತಾರಂದ್ರೆ ಈ ರೀತಿ ಸಜ್ಜಕ ಮಾಡ್ಕೊಂಡು ಅನ್ನ ಸಾಂಬಾರು ಮಾಡ್ಕೊಂಡು ಉಂಡ್ರಂದ್ರೆ ದಣಿಕಿನೂ ಹಿಂದಾಗ್ತದ. ಮತ್ತು ಬೆಳಗ್ಗೆ ಎದ್ದೇನ ಅವ್ರು ಮತ್ತು ಸೀದಾ ಅವ್ರ ಕೆಲ್ಸಕ್ಕೆ ಅವ್ರು ಹೋಗ್ಲಕ್ಕ ಆರಾಮಾಗ್ತದ. ಈ ರೀತಿ ಮಾಡ್ಕೊಂಡು ಊಟ ಮಾಡ್ತಾರೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡ್. ಹೆಂಗಿದ್ರು ಅವರೇ ಮಾಡ್ಬೇಕಂದ್ರೆ ಏನ್ರಿ ಸುಲಭವಾಗಿದ್ರೆ ರಾತ್ರಿ ಸಜ್ಜಕ, ಇಲ್ಲಾಂದ್ರೆ ಚಕೋಲಿ, ಬೆಲ್ಲದ ಚಕೋಲಿ ಈ ರೀತಿ ಮಾಡ್ಕೊಂಡು ಊಟ ಮಾಡ್ತಾರ. ಅವ್ರಿಗೆ ದಣಿಕಿನೂ ಹಿಂದಾಗ್ತದ, ಆರಾಮ್ ಹೊಟ್ಟಿನೂ ತುಂಬ್ತದ. ಮತ್ತು ನೆಗಡಿ ಕೆಮ್ಮ ಬಂದ್ರೆ ಆರಾಮ ಆಗ್ತದ. ನೀವು ನೋಡ್ರು ಡ್ಯೂಟಿ ಹೋಗೋರಿಗೆ ಏನು ಮಾಡ್ಬಾರ್ದಂತ ಏನಿಲ್ರಿ. ಅವರಿಗೂ ನೆಗಡಿ ಕೆಮ್ಮ ಬಂದಿತ್ತಂದ್ರೆ ಯಜಮಾನ್ರಿಗೆ ಬರೋದ್ರಾಗೆ ಈ ರೀತಿ ಬಿಸಿ ಬಿಸಿ ಸಜ್ಜಕ ಮಾಡಿಕೊಡ್ರಿ. ಈ ರೀತಿ ಊಟ ಮಾಡಿ ಮತ್ತು ಬೆಳಗ್ಗೆ ಡ್ಯೂಟಿಗೆ ಹೋಗ್ತಾರ. ಅವರು ಆರಾಮಿರ್ತಾರ. ಮಕ್ಕಳಿಗೂ ವಾರದಾಗ ಒಂದ್ಸರಿ ಸ್ವೀಟ್ ಕೊಡ್ಬೇಕ್ರಿ. ಈಗಿನ ಮಕ್ಕಳು ತಿನ್ನಲ್ಲ, ಅವ್ರಿಗೆ ನೀವು ಬಿಡಬೇಡ್ರಿ. ಸ್ವಲ್ಪ ಭಾಳ ತಿನ್ನೋದ್ರಾಗೆ ಒಂದು ಚಮಚೆ ಊಟ ಮಾಡಿದ್ರೆ ಸಾಕು, ನೆಗಡಿ ಕೆಮ್ಮ ಎಲ್ಲ ಹಿಂದಾಗ್ತದ. ಈಗಿನ ಮಕ್ಕಳು ಬರೀ ಅದು ಇದು ತಿನ್ನಕ್ಕೆ ಇಷ್ಟಪಡ್ತಾರೆ, ಎಣ್ಣೆ ಐಟಮ. ಈ ರೀತಿ ಒಂದ್ಸರಿ ಊಟ ಮಾಡಿಸ್ರಿ, ಅವರು ಗಟ್ಟಿನೂ ಆಗ್ತಾರೆ, ಅವರು ಗಟ್ಟಿ ಆಗ್ತಾರೆ. ಮತ್ತು ಅನ್ನ ತಿಂದ್ರೆ ಶಕ್ತಿನೂ ಇರಲ್ಲಲ್ರಿ. ಈ ರೀತಿ ಮಾಡಿಕೊಡ್ರಿ ನೀವು ನಿಮ್ಮ ಮಕ್ಕಳಿಗೆ. ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಲು ಬಿಸಿ ಬಿಸಿ ಸಜ್ಜಕ, ಹಾಲು ತುಪ್ಪ ಜೊತೆ ಮಸ್ತ್ ಊಟ ಆಗ್ತದ್ರಿ. ಮಕ್ಕೊಂಡ್ರೆ ಎಚ್ಚರನೇ ಆಗಲ್ಲ ನೋಡ್ರಿ ಬೆಳಗಿನ ತನಕ. ಈ ರೀತಿ ಮಾಡ್ಕೊಂಡು ಊಟ ಮಾಡ್ರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಇದೇ ರೀತಿ ನೋಡ್ರಿ ಮಾಡೋದು. ಆರಾಮ್ ಮನೆಯಾಗಿದ್ದದ್ದು ಊಟನೇ ಮಾಡ್ಕೊಂಡು ತೃಪ್ತಿಯಿಂದ ಉಂಡು ತೃಪ್ತಿಯಿಂದ ಮಲ್ಕೋತಾರ. ಮತ್ತು ಮುಂಜಾನೆ ಅವ್ರ ತೆಗೆದಕ್ಕೆ ಅವ್ರು ಹೋಗ್ತಾರ. ಬಿಡುಗಡೆನೇ ಇರಲ್ಲಲ್ರಿ. ಈಗಿನ ಮಂದಿ ಹಂಗ ಇವತ್ತು ಮಾಡೋದು ಬಿಡು ಅಡುಗೆ, ಹೋಟೆಲ್ಗೆ ಹೋಗಮ್ ನಡಿ, ಹೋಟೆಲ್ದಾಗ ಊಟ ಮಾಡಮ್ ನಡಿ, ಹೋಟೆಲಿಂದ ಪಾರ್ಸಲ್ ತರ್ತೀನಿ ಅಂತಾರೆ ಈಗಿನ ಮಂದಿ. ಅವಾಗಿನ ಮಂದಿ ಇಲ್ರಿ. ಇವತ್ತು ರೊಟ್ಟಿ ಮಾಡ್ಲಿಕ್ಕಿಲ್ಲ, ಚಪಾತಿ ಮಾಡ್ಲಿಕ್ಕಿಲ್ಲ, ಕಡೆಗೆ ಅನ್ನ ಸಾರು. ಈಗ ನೋಡ್ರಿ ಈ ಥರ ಶುಂಠಿ ಕುಟ್ಟಿ ಹಾಕ್ರಿ. ಸಳಮಳ ಕುದಿಲಿ. ಇದು ಬೆಲ್ಲದ ಪಾಕು ಕುದ್ಮ್ಯಾಗ ನಾವೇನು ಮಾಡೋಣ ಅಂದ್ರೆ ರವೆ ಮಿಕ್ಸ್ ಮಾಡೋಣ. ಚೆನ್ನಾಗಿ ಕುದಿಲ್ರಿ ಇದು. ಈ ಶುಂಠಿ ಖಾರ ಒಟ್ಟು ಬಿಡ್ತದಲ್ರಿ ಬೆಲ್ಲದಾಗ, ಭಾಳ ಟೇಸ್ಟ್ ಆಗ್ತದೆ ಸಜ್ಜಕ. ಈ ರೀತಿ ರಾತ್ರಿ ಊಟ ಮಾಡ್ಕೊಂಡು ಮಕ್ಕೊಂಡ್ರೆ ಆರಾಮ್ ನಿದ್ದಿ ನೋಡ್ರಿ. ಈಗ ನೋಡ್ರಿ ಈ ರೀತಿ ಹೊಳ ಸಳಮಳ ಹೋದಾಡತ್ತದಲ್ಲ, ಒಂದು ಚಿಟಿಕೆ ಉಪ್ಪು ಹಾಕ್ರಿ. ಚಿಟಿಕೆ ಉಪ್ಪು ಹಾಕ್ರಿ, ಟೇಸ್ಟ್ ಚೆನ್ನಾಗಿರ್ತದೆ. ಹುರಿದಿವಲ್ಲ, ಈಗ ರವೆ ಹಾಕೋಣ. ಸ್ವಲ್ಪ ತಿಳಿನೇ ಇರ್ಬೇಕ್ರಿ, ಗಟ್ಟಿ ಆಗ್ಬಾರ್ದು. ಸಜ್ಜಕ ಆರಿದ ಮ್ಯಾಗ ಗಟ್ಟಿ ಆಗ್ತೈತಿ, ತಿಳಿನೇ ಇರ್ಬೇಕ್ರಿ. ಈಗ ಚೆನ್ನಾಗಿ ಕುದಿಲಿ. ಈ ರೀತಿ ತಿಳಿ ಇರ್ಬೇಕ್ರಿ. ಜಾಸ್ತಿ ಗಟ್ಟಿ ಆಗಿಬಿಡ್ತೈತಿ ಇದು. ತಣ್ಣಗಾಯ್ತಂದ್ರೆ ಕುದೀತಂದ್ರೆ ಚಂದಾಗೆ
ತಿಳಿ ಇದ್ರೆ ಊಟ ಮಾಡಕ್ಕೂ ಇಷ್ಟ ಆಗುತ್ತೆ ರೀ. ಗಟ್ಟಿ ಆಯ್ತಂದ್ರೆ ಇಷ್ಟ ಆಗಲ್ಲ ರೀ ಊಟಕ್ಕೆ. ಚೆನ್ನಾಗಿ ಕುದಿಬೇಕು ನೋಡ್ರಿ, ಈ ರೀತಿ ಇರ್ಬೇಕು ರೀ. ಒಂದು 5-10 ನಿಮಿಷ ಕುದಿಲಿ. ರೆಡಿ ಆಯಿತು ಸಜ್ಜಕ, ಮಸ್ತ್ನಾಗೆ ರೆಡಿ ಆಯ್ತು ನೋಡ್ರಿ. ಈಗ ಈ ರೀತಿ ತಿಳಿ ಇರ್ಬೇಕ್ರಿ, ಅಂದ್ರೆ ಊಟಕ್ಕೆ ಚಲೋ ಆಗ್ತೈತಿ, ಗಟ್ಟಿ ಆಗ್ಬಾರ್ದು. ಈಗ ಸ್ಲೋ ಇಟ್ಟು ಕುದಿಸ್ಕೋಬೇಕ್ರಿ ಸಜ್ಜಕ ನೋಡ್ರಿ. ಆಯಿತು ಸಜ್ಜಕ ಈ ರೀತಿ ತೆಳ್ಳಗಿರ್ಬೇಕು ನೋಡ್ರಿ. ಈಗ ಈ ರೀತಿ ಸಜ್ಜಕ ಮಾಡ್ಕೊಂಡು ಊಟ ಮಾಡ್ರಿ. ಬೆಳಗ್ಗೆ 7 ಆದ್ರೂ ಎಚ್ಚರಾಗಲ್ಲ ನೋಡ್ರಿ. ನಗಡಿ ಕೆಮ್ಮ ಬಂದಿತ್ತಂದ್ರೆ ನಿದ್ದೆ ಬಂದು ಹತ್ತು ಅಂದ್ರೆ ಎಚ್ಚರನೇ ಆಗಲ್ಲ. ಇದ್ರ ಜೊತೆ ಹಾಲು ಹಾಕೊಂಡು ಊಟ ಮಾಡ್ರಿ. ಆಮೇಲೆ ತುಪ್ಪ, ಮಸ್ತಾಗಿ ತುಪ್ಪ ರೀ, ತುಪ್ಪ ಹಾಕೊಂಡು ಮಸ್ತ್ ಜಡಿರಿ. ಇದೊಂದು ಬಟ್ಲ ಸಜ್ಜಕ ಊಟ ಮಾಡಿದ್ರೆ ಆರಾಮ್ಸೆ ನಿದ್ದೆ ಬರ್ತದೆ ನೋಡ್ರಿ. ನಿದ್ದೆ ಬರ್ಲಾರ್ದವ್ರಿಗೆ ನಿದ್ದೆ ಬರ್ತದ. ಈ ರೀತಿ ನಮ್ಮ ಉತ್ತರ ಕರ್ನಾಟಕ ಕಡೆ ಡಿಲಿವರಿ ಆದ ಮಾಡಿಕೊಡ್ತಾರೆ ನೋಡ್ರಿ. ಬೆಳಿಗ್ಗೆ ಅಗಸ್ಟಿಗೆ ಕೊಡ್ತಾರಲ್ರಿ, ಅಗಸ್ಟಿಗೆ ಆದ್ಮ್ಯಾಗ ಈ ರೀತಿ ತಳ್ಳ ಸಜ್ಜಕ ಮಾಡಿಕೊಡ್ತಾರ. ಇದೊಂದು ಬೌಲ್ ಸಜ್ಜಕ ಕುಡಿದು ಬಿಟ್ಟು ಮಲ್ಕೊಂಡೆ ಅಂದ್ರೆ ಮಧ್ಯಾಹ್ನ 1:30 ಆದ್ರೂ ಊಟ ಬೇಕಾಗಲ್ಲ. ಈ ರೀತಿ ಮಾಡಿ ಊಟ ಮಾಡಿಸಿ ಮನಗಿಸ್ತಾರಲ್ರಿ. ಮಸ್ತಾಗೆ ಬಾಣೆತನೂ ಚಲೋ ಆಗ್ತೈತಿ ಆ ಟೈಮ್ದಾಗ. ಮಕ್ಕಳು ಭಾಳ ಚೆನ್ನಾಗಿ ಆಗ್ತಾವೆ. ಮಕ್ಕಳಿಗೂ ಈ ರೀತಿ ಮಾಡಿಕೊಡ್ರಿ, ಮಸ್ತ್ ಆಗ್ತದೆ. ಮಸ್ತಾಗೆ ಊಟ ನೋಡ್ರಿ. ಅವಾಗೆಲ್ಲ ಹೆಣ್ಮಕ್ಳು ಆರಾಮಿರ್ಲಿಲ್ಲ ಅಂತಂದ್ರೆ ಹೊರಗಡೆ ಏನೂ ತಂದು ಕೊಡ್ತಿದ್ದಿಲ್ಲ ಗಂಡ್ಮಕ್ಳು. ಅವಾಗ ಈಗ ನಂಗೆ ಹೊರಗಡೆ ಆರ್ಡ್ರ್ ಮಾಡಿ ಏನಾರ ಹೋಟೆಲ್ದಂದು ಪಾರ್ಸಲ್ ತೊಗೊಂಬಂದು ಏನೂ ಕೊಡ್ತಿದ್ದಿಲ್ರಿ. ಈ ರೀತಿ ಸುಮ್ಮನೆ ಏನೂ ಮಾಡ್ಲಿಕ್ಕಿಲ್ಲ, ಇಷ್ಟು ಅನ್ನ ಸಾರು ಸಜ್ಜಕ ಮಾಡಿಬಿಟ್ಬಿಡು ಊಟ ಆಗುತ್ತಾ ಅಂತಿದ್ರು. ಅವಾಗ ಗಂಡ್ಮಕ್ಳಿಗೆಲ್ಲ ಹೊಟ್ಟೆ ತುಂಬಲ್ಲ ಅಂತ. ಅವಾಗೆಲ್ಲ ತಾಯಂದಿರು ಗಂಡ್ಮಕ್ಳಿಗೆ ಹೊಟ್ಟೆ ತುಂಬಲ್ಲವ, ರೊಟ್ಟಿ ಮಾಡ್ಲಿಕ್ಕಂದ್ರೆ ನನಗೆ ಆರಾಮಿಲ್ಲ, ಚಪಾತಿ ಮಾಡಲಿಲ್ಲ ಅಂದ್ರೆ ನನಗೆ ಆರಾಮಿಲ್ಲ ಅಂದ್ರೂ ಪರವಾಗಿಲ್ಲ ಅಂತಂದು ಈ ರೀತಿ ಸಜ್ಜಕ ಅನ್ನ ಸಾರ ಮಾಡಿ ಬಿಡ್ತಿದ್ದರು ನೋಡ್ರಿ. ಅವಾಗ ನಮ್ಮ ಮಮ್ಮಿಗಳು ಗಂಡ್ಮಕ್ಳಿಗೆ ಹೊರಗೆ ಹೋಗೋರಿಗೆ ಹೊಟ್ಟೆ ತುಂಬಲ್ಲವ, ಇಟ್ಟು ಸಜ್ಜಕಾರ ಮಾಡ್ತೀನಿ ತಡಿ ಅಂತೇಳಿ ಇಟ್ಟು ಸಜ್ಜಕ ಅನ್ನ ಸಾರ ಮಾಡಿಬಿಟ್ರೆ ಆರಾಮ್ ಊಟ ಆಗುತ್ತಿತ್ತು. ಅವಾಗ ನೀವು ಈ ರೀತಿ ಮಾಡಿಕೊಡ್ರಿ, ನಿಮಗೂ ಇಷ್ಟ ಆಗೇ ಆಗ್ತದ. ಚಿಕ್ಕ ಮಕ್ಕಳಿದ್ದು ಅಂದ್ರೆ ಈ ರೀತಿ ಸಜ್ಜಕ ಹಾಲು ತುಪ್ಪದ ಜೊತೆ ಊಟ ಮಾಡಿಸ್ರಿ, ಮಕ್ಕಳು ಶಕ್ತಿವಾನನು ಆ ಥರ. ಆಮೇಲೆ ಗಟ್ಮುಟ್ರಿ ಸಜ್ಜಕದ ಊಟ ಚಕ್ಕೋಲಿ ಸಜ್ಜಕ ಅನ್ನ ಸಾರಕ್ಕಿಂತ ಭಾಳ ಚಲೋ ರೀ ಇದು. ಈ ರೀತಿ ಊಟ ನೀವು ಈ ರೀತಿ ಮಾಡಿಕೊಡ್ರಿ. ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಇದ್ರ ಜೊತೆ ಹಾಲು ಹಾಕೊಂಡು ಊಟ ಮಾಡಿರಿ. ಈಗ ನನ್ನ ಮಗನಿಗೆ ಕುತ್ತಿಗೆ ಬಂದದ್ರಿ. ಈಗ ಸಜ್ಜಕ ಎಲ್ಲಿ ನಮ್ಮ ಮಮ್ಮಿ ಊಟ ಮಾಡಿಸ್ತಾಳ ಅನ್ನಂಗೆ ಆಗ್ಯದ್ರಿ. ಅವ ಹೇಳ್ತಾನ್ರಿ, ಈಗ ಮಮ್ಮಿ ಮಾಡಿದೆಲ್ಲ ಬಡ ಬಡ ಉಂಡು ಮಕ್ಕೊಂಬಿಡುವತ್ರಿ. ಅವ್ರ ಪಪ್ಪಗೆ ಯಾರು ಊಟ ಕೊಡ್ಬೇಕ್ರಿ. ಈಗ ಬಂದ ತಕ್ಷಣ ರಾತ್ರಿ ಊಟ ಮಾಡಿ ಮಕ್ಕೋರಿ ಫ್ರೆಂಡ್ಸ, ಭಾಳ ಚಲೋ ನೋಡ್ರಿ. ಬೆಳಗ್ಗೆ ಮಾಡಿದ್ರೆ ನಿದ್ದೆ ಬರ್ತದೆ. ಈಗ ಏನಿರ್ತದ್ರಿ ಕೆಲಸ, ಈ ರೀತಿ ಮಾಡಿಕೊಡ್ರಿ. ಯಜಮಾನ್ರು ಬರೋಣ ಊಟದ ಟೈಮ್ದಾಗ ಮಾಡಿಕೊಡ್ರಿ. ಒಂದು 5 ನಿಮಿಷದಾಗ ಆಗಿ ಹೋಗ್ತದ. ಮನೆಯೊಳಗೆ ಬೆಲ್ಲ ಇದ್ದೇ ಇರ್ತದೆ. ಸಜ್ಜಕಂತೂ ರವೆ ಇರ್ತಾವೆ, ಉಪ್ಪಿಟ್ಟು ರವೆನೇ ಮಾಡಿ ನೋಡ್ರಿ. ನಾನೇನಿದೇನು ಬೇರೆ ಇಲ್ಲ. ಆಮೇಲೆ ಮನ್ಯಾಗ ಬಿಸಿದ ರವೆ ಅಂತೂ ಇನ್ನೂ ಸಖತ್ತಾಗತ್ತೆ ರೀ. ರವೆ ಉಪ್ಪಿಟ್ಟು ಇದು ಈ ರೀತಿ ಸಜ್ಜಕ ಮಸ್ತ್ ಆಗ್ಯದ್ರಿ. ನಾವು ಟೇಸ್ಟ್ ಮಾಡೋಣ ಬನ್ನಿ. ಮಗ ಹಿಡಿ, ನನ್ನ ಮಗ ಓಡಿ ಹೋಗ್ಯಾನ್ರಿ, ಊಟನೇ ಬೇಡ ನನಗೆ ಅಂತ ಈ ಸಜ್ಜಕ ಮಾಡಿ ನೋಡಿ. ಇವರಿಗೆಲ್ಲ ಬರೀ ಖಾರ ಬೇಕ್ರಿ. ಟೇಸ್ಟ್ ಮಾಡ್ತೀನಿ ಬರ್ರಿ. ಈ ಸಜ್ಜಕ ಊಟ ಮಾಡೋಣ ನೋಡೋಣ ಅಂತ ಟೇಸ್ಟ್ ಮಾಡಿ. ಈ ರೀತಿ ಸಜ್ಜಕ ಮಾಡ್ಕೊಂಡು ಊಟ ಮಾಡಿ ಮಕ್ಕೊಂಡ್ಬಿಟ್ರೆ ಕೌದಿ ಹಚ್ಕೊಂಡು ಬೆಳಗ್ಗೆ 7 ಆದ್ರೂ ಎಚ್ಚರಾಗಲ್ಲ ನೋಡ್ರಿ. ನಾಳೆ ಮಕ್ಕಳಿಗೆ ಸಾಲಿಗೆ ಕಳ್ಸಕ್ಕೆ ಎಚ್ಚರನೇ ಆಗಲ್ಲ. ಈ ರೀತಿ ನೀವು ಒಂದ್ಸರಿ ಮಾಡ್ಕೊಂಡು ಊಟ ಮಾಡ್ರಿ. ಬೆಳಗಾರೆ ತನ ಬೆಡ್ಶೀಟ್ ತೆಗಿಯಲ್ಲ, ಯಾರು ಮಾರಿ ನೋಡಂಗಿಲ್ಲ, ಮಸ್ತ್ನಾಗೆ ನಿದ್ದೆ ಆಗುತ್ತೆ. ಈ ರೀತಿ ಸಜ್ಜಕ ಮಾಡ್ಕೊಂಡು ನಾಳೆಗೆ ಊಟ ಮಾಡ್ರಿ. ಲೈಕ್ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ, ಸಪೋರ್ಟ್ ಮಾಡ್ರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ತಾನೆ ಇರಿ. ಯಾರೆಲ್ಲ ನನ್ನ ರೆಸಿಪಿ ನೋಡ್ಲಕತ್ತೀರಿ ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ರಿ. ಇನ್ನೂ ಯಾರು ಹೊಸ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತೆ ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ, ಬಾಯ್.